ನಮಸ್ತೆ. ತುಂಬಾ ಜನಕ್ಕೆ ಚಾಯ್ಸ್ ಫುಡ್ ಸೆಲೆಕ್ಟ್ ಮಾಡಿದ್ಮೇಲೆ ಪೆನಾಲ್ಟಿ 5000 ಯಾವ ತರ ಪೇ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಡೌಟ್ ಇದೆ. ತುಂಬಾ ವಿಡಿಯೋಗಳಲ್ಲಿ ತುಂಬಾ ಜನ ತುಂಬಾ ತರ ಮಾಹಿತಿ ಕೊಡ್ತಿದ್ದಾರೆ. ಸೊ ಆದ್ರಿಂದ ತುಂಬಾ ಜನಕ್ಕೆ ಕ್ಲಾರಿಟಿ ಇಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಜೊತೆಗೆ ತುಂಬಾ ಜನ ನೀಟ್ ಆಸ್ಪಿರೆಂಟ್ಸ್ ಏನಾಗಿದ್ದಾರೆ ಅಥವಾ ಆಯುರ್ವೇದಿಕ್ ಫ್ಯೂಚರ್ ಅಲ್ಲಿ ಬರುತ್ತಲ್ವಾ ಆ ಕೋರ್ಸ್ ಜಾಯ್ನ್ ಆಗ್ಬೇಕು. ಸೊ ನಮ್ಗೆ ಆಲ್ರೆಡಿ ಈಗಿರೋ ಸಿಕ್ಕಿರೋ ಕೋರ್ಸ್ ನ ಸೆಲೆಕ್ಟ್ ಮಾಡ್ಕೊಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಫಸ್ಟ್ ಈಗ ರೌಂಡ್ 2 ಅಲ್ಲಿ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಕಾಲೇಜ್‌ಗೆ ಫೀಸ್ ಪೇ ಮಾಡಿ ಅಡ್ಮಿಷನ್ ಆಗ್ಬೇಕು. ಸೊ 2 ತರ ಫೀಸ್ ಇರುತ್ತೆ. ಒಂದು ಕೆಇಎ ಫೀಸ್ ಇರುತ್ತೆ ಮತ್ತೆ ಕಾಲೇಜ್ ಫೀಸ್ ಇರುತ್ತೆ. ಸೊ ಕೆಇಎ ಫೀಸು ನೀವು ಇಲ್ಲಿ ಆಲ್ರೆಡಿ ನೀವು ಆನ್‌ಲೈನ್ ಅಲ್ಲಿ ಅಥವಾ ನೀವು ಏನಾದ್ರೂ ಚಾನೆಲ್‌ನ ಡೌನ್‌ಲೋಡ್ ಮಾಡ್ಕೊಂಡು ನೀಟಾಗಿ ಬ್ಯಾಂಕಲ್ಲಿ ಪೇ ಮಾಡಿ ಅಥವಾ ಆನ್‌ಲೈನ್ ಮುಖಾಂತರ ಪೇ ಮಾಡಿ ಅಡ್ಮಿಷನ್ ಆರ್ಡರ್‌ನ ತಗೊಂಡು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಕಾಲೇಜ್‌ಗೆ ಅಡ್ಮಿಷನ್ ಆಗ್ಬೇಕು. ಏನ್ ಡೌಟ್ ಇರುತ್ತೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವೇನಾದ್ರೂ ರೌಂಡ್ 3ಗೆ ಹೋಗ್ಬೇಕಾ ಅಂತ ಏನಾದ್ರು ಡೌಟ್ ಇದ್ರೆ ಖಂಡಿತ ಎಲ್ಲರಿಗೂ ಅವಕಾಶ ಇರುತ್ತೆ. ಸೊ ಸದ್ಯಕ್ಕೆ ಯಾವುದೇ ರೀತಿ ಆಪ್ಷನ್ ನಿಮ್ಗೆ ಕೊಟ್ಟಿಲ್ಲ. ಸೊ ಫ್ಯೂಚರ್ ಅಲ್ಲಿ ಅಂದ್ರೆ ರೌಂಡ್ 3 ಬಂದಾಗ ನಿಮ್ಗೆ ಹೇಳ್ತಾರೆ ಏನೇನ್ ಕಂಡೀಷನ್ಸ್ ಇರುತ್ತೆ ಅಂತ. ಆ ಕಂಡೀಷನ್ಸ್ ನೋಡ್ಕೊಂಡು ನೀವು ಅಪ್‌ಗ್ರೇಡೇಷನ್ ಹೋಗ್ಬೋದೋ, ಹೋಗೋದಿಲ್ವೋ, ಆಗೋದಿಲ್ವೋ ಅಂತ ಖಂಡಿತ ಮಾಹಿತಿ ಕೊಡ್ತಾರೆ. ಸೊ ಈಗ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ಕಂಡೀಷನ್ಸ್‌ನ ಸದ್ಯಕ್ಕೆ ಅವರೆಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ. ಆದ್ರಿಂದ ನೀವೇನಾದ್ರೂ ಚಾಯ್ಸ್ 1 ತಗೊಂಡಿದ್ರೆ ಆರಾಮಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಫಸ್ಟ್ ಕಾಲೇಜ್‌ಗೆ ಹೋಗಿ ಅಡ್ಮಿಷನ್ ಆಗಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದ್ರೆ ಕ್ಲಾಸಸ್‌ಗೆ ನೀವು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ಚಾಯ್ಸ್ 4 ತಗೊಂಡ್ರೆ ಫಸ್ಟ್ ಡೌಟ್ ಬರೋದು ಪೆನಾಲ್ಟಿ ಕಟ್ಟಬೇಕಾ ಅಂತ. ಸೊ ಈಗ ಅವರು ಪೆನಾಲ್ಟಿನ ಕಟ್ಟೋದ್ರ ಬಗ್ಗೆ ಏನು ನೀಟಾಗಿ ಡೀಟೇಲ್ಸ್ ಕೊಟ್ಟಿಲ್ಲ. ಅದರಿಂದ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ತುಂಬಾ ವಿಡಿಯೋಗಳಲ್ಲಿ ನೀವು ಕೆಇಎ ಹತ್ರ ಹೋಗಿ ಪೇಮೆಂಟ್ ಮಾಡಿ ಅಂತಾನು ತುಂಬಾ ಜನ ಹೇಳಿದ್ದಾರೆ. ಸೊ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ಈಗ ಏನಪ್ಪಾ ಇದು ಪ್ರೋಸೆಸ್ ಅಂದ್ರೆ ಮುಂಚೆ ಎಲ್ಲ ಏನಿತ್ತು ಅಂದ್ರೆ ರೌಂಡ್ 4 ಅಲ್ಲಿ ಈ ತರ ಪೆನಾಲ್ಟಿ ಕಟ್ಟಿ ಅಂದ್ರೆ 10,000 ಪೆನಾಲ್ಟಿ ಕಟ್ಟೋದಕ್ಕೆ ಕೆಇ ಹತ್ರನೇ ಹೋಗ್ಬೇಕಾಗಿತ್ತು. ಆದ್ರಿಂದ ತುಂಬಾ ಜನ ಅದೇ ತರ ಮಾಹಿತಿ ಕೊಡ್ತಿದ್ದಾರೆ. ಸೊ ನೀವು ಈಗ ಎಷ್ಟೇ ಜನ ಕೆಎಗೆ ಫೋನ್ ಮಾಡಿದ್ರೆ ಅಥವಾ ಮೇಲ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಿಲ್ಲ. ತುಂಬಾ ಕಾಲ್ಸ್ ಬರೋದ್ರಿಂದ ತುಂಬಾ ಜನಕ್ಕೆ ರೆಸ್ಪಾಂಡ್ ಬರ್ತಾ ಇಲ್ಲ. ಆದ್ರಿಂದ ನೀವೇನಾದ್ರೂ 5000 ನ ಪೇ ಮಾಡೋದಕ್ಕೆ ಏನೇನ್ ಆಪ್ಷನ್ ಇದೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೀವು ಏನಾದ್ರೂ ಚಾಯ್ಸ್ 4 ತಗೊಂಡು ನೆಕ್ಸ್ಟ್ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಾಗ ಈಗ ವೆಬ್ಸೈಟ್ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಚಾಯ್ಸ್ 4 ಏನಾದ್ರೂ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೇನಾದ್ರೂ ಅಲ್ಲಿ ಪೇಮೆಂಟ್ ಲಿಂಕ್ ತೋರಿಸ್ತಿದ್ಯಾ ಅಂತ ಚೆಕ್ ಮಾಡಿ. ಏನಾದ್ರೂ ಪೇಮೆಂಟ್ ಲಿಂಕ್ 5000 ತೋರಿಸ್ತಾ ಇದ್ರೆ ಸೊ ಆನ್ಲೈನ್ ಅಲ್ಲೇ ಪೇ ಮಾಡೋದಕ್ಕೆ ಟ್ರೈ ಮಾಡಿ. ಯಾರಿಗೂ ಸದ್ಯಕ್ಕೆ ಅದು ಇಲ್ಲೂ ಎನೇಬಲ್ ಮಾಡಿಲ್ಲ. ಸೊ ಆದ್ರಿಂದ ಆ ಆಪ್ಷನ್ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಇದು ಒಂದ್ ಚಾಯ್ಸ್. ಏನಾದ್ರೂ ನೀವು ಚಾಯ್ಸ್ 4 ಅಲ್ಲಿ 5000 ಕಟ್ಟೋದಕ್ಕೆ ಅವಕಾಶ ಇದೆಯಾ ಅಂತ. ಇದು ಆಗ್ತಿಲ್ಲ. ಸೊ ಆದ್ರಿಂದ ನೆಕ್ಸ್ಟ್ ಏನಿದೆ ಅಂತ ಅದಕ್ಕೆ ತುಂಬಾ ಜನ ಏನ್ ಹೇಳ್ತಿದ್ದಾರೆ ಕೆಇಎ ಹತ್ರನೇ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ 5000 ಪೆನಾಲ್ಟಿ ಕಟ್ಟಿ ನಿಮ್ಗೆ ಸೀಟ್ ಸಿಕ್ಕಿರೋದನ್ನ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಸೊ ಆದಷ್ಟು ಯಾರ್ಯಾರು ಕನ್ವೀನಿಯಂಟ್ ಈಗ ನಾನೇ ಹೋಗ್ಬೇಕಾ ಸ್ಟೂಡೆಂಟೇ ಹೋಗ್ಬೇಕಾ ಅಂತ ಏನು ಇಲ್ಲ. ಸೊ ಯಾರನ್ನಾದ್ರೂ ಕಳಿಸಿ ನೀವು ಬೇಕಾದ್ರೆ 5000 ನ ಪೇ ಮಾಡಿಸಿ ನೀವು ಕ್ಯಾನ್ಸಲ್ ಮಾಡಿಸ್ಕೊಬಹುದು. ಸೊ ಇದು ಒಂದು ಆಪ್ಷನ್ ಇದೆ. ಸೊ ಅದನ್ನ ಡೈರೆಕ್ಟ್ ಆಗಿ ಯಾರು ಮಾಹಿತಿ ಕೊಡೋದಕ್ಕಾಗೋದಿಲ್ಲ. ಸೊ ನೀಟಾಗಿ ನೀವು ಕೆಎ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪರಿಚಯದವ್ರು ಯಾರಾದ್ರೂ ಬೆಂಗಳೂರಲ್ಲಿ ಇದ್ರೆ ಅಲ್ಲಿ ಕೆಎ ಹತ್ರ ಕಳಿಸಿ ಒಂದು 5000 ಪೇ ಮಾಡಿಸೋದಕ್ಕಾದ್ರೆ ಪೇ ಮಾಡಿಸಿ ನಿಮ್ಮ ನಂಬರ್ ಕೊಟ್ಟು 5000 ಅಮೌಂಟ್ ಕೊಟ್ಟು ನಿಮ್ಮ ಸೀಟ್‌ನ ಕ್ಯಾನ್ಸಲ್ ಮಾಡಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಆದಷ್ಟು ಈ ಆಪ್ಷನ್ ಒಂದು ಟ್ರೈ ಮಾಡಿ. ಇಲ್ಲ ಲಾಸ್ಟ್ ಆಪ್ಷನ್ ಏನಾಗ್ಬೋದು ಅಂದ್ರೆ ಈಗ ತುಂಬಾ ಜನಕ್ಕೆ ಮಾಹಿತಿ ಕೊರತೆಯಿಂದ ಏನಾದ್ರೂ ದಿ ವರ್ಸ್ಟ್ ಕೇಸ್ ಪೆನಾಲ್ಟಿ ಪೇ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಸೊ ನೀವೇನ್ ಮಾಡ್ಬೋದು ಅಂದ್ರೆ ಮೇ ಬಿ ಎಲ್ಲ ಈ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಒಂದು ಅವಕಾಶ ಕೊಡೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಸೊ 3 ಅವಕಾಶನೂ ಇದೆ. ಒಂದು ಆನ್‌ಲೈನ್ ಅಲ್ಲಿ ಪೇ ಮಾಡೋದಕ್ಕೆ ಲಿಂಕ್ ಬಿಡೋ ಅವಕಾಶನೂ ತುಂಬಾ ಇದೆ. ಮೇ ಬಿ ಇವತ್ತೇನಾದ್ರೂ ಲಿಂಕ್ ಬಿಡೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಲಿಂಕ್ ಏನಾದ್ರೂ ಬಿಡ್ಲಿಲ್ಲ ಅಂದ್ರೆ ಕೆ ಅಲ್ಲಿ ಪೇ ಮಾಡ್ಬೇಕಾಗುತ್ತೆ. ಕೆ ಯಲ್ಲೂ ಪೇ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಮತ್ತೆ ಒಂದು ಅವಕಾಶ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವೇನಾದ್ರು ಚಾಯ್ಸ್ 4 ತಗೊಂಡ್ರೆ ನೀವು ಆಚೆ ಬರೋ ಸಾಧ್ಯತೆ ಇರುತ್ತೆ. ಈಗ ಇನ್ನು ಕೆಲವ್ರಿಗೆ ಸರ್ ನಾನು ಯಾವುದೇ ರೀತಿ ಕೋರ್ಸಸ್‌ಗೆ ಕೆಎ ಮುಖಾಂತರ ಜಾಯ್ನ್ ಆಗೋದಿಲ್ಲ. ನಾನು ಪೆನಾಲ್ಟಿ ಕಟ್ಟಬೇಕಾ ಅಂದ್ರೆ ಸೊ ಪೆನಾಲ್ಟಿ ಯಾರು ಕಟ್ಟಬೇಕಾಗುತ್ತೆ ಅಂದ್ರೆ ಮೇಜರ್ ಆಗಿ ನೀವೇನಾದ್ರೂ ನೆಕ್ಸ್ಟ್ ರೌಂಡ್‌ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇರೋರು ಮಾತ್ರ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಪೆನಾಲ್ಟಿ ಕಟ್ಟೋ ಚಾನ್ಸಸ್ ತುಂಬಾ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋದ್ರಿಂದ ಸೊ ನೀವು ಆಟೋಮೆಟಿಕಲಿ ಎಕ್ಸಿಟ್ ಆಗಿ ಹೋಗ್ತೀರಿ ಅಂತ ನನ್ನ ಅಭಿಪ್ರಾಯದಲ್ಲಿ ಇರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಆಲ್ರೆಡಿ ನೀವು ಸಿಸ್ಟಮ್ ಇಂದ ಆಚೆ ಹೋಗ್ತಿದ್ದೀವಿ. ಸೊ ನಿಮಗೆ ನೆಕ್ಸ್ಟ್ ಕೆಎ ಇಂದ ನೆಸೆಸಿಟಿ ಇರೋದ್ರಿಲ್ಲ. ಆದ್ರಿಂದ ನೀವೇನು ಪೆನಾಲ್ಟಿ ಪೇ ಮಾಡೋ ಅವಶ್ಯಕತೆ ಬರೋದಿಲ್ಲ. ಯಾರು ಎಕ್ಸಿಟ್ ಆಗಿ ಪೂರ್ತಿ ಆಚೆ ಹೋಗ್ತಿರೋ
ಸೊ ನೀವೇನಾದ್ರೂ ಚಾಯ್ಸ್ 4 ತಗೊಂಡು ನೆಕ್ಸ್ಟ್ ರೌಂಡ್ಗೆ ಆಸ್ಪಿರೆಂಟ್ ಆಗಿದ್ರೆ 3 ಅವಕಾಶ ಇದೆ. ಒಂದು ಕೆಇಎ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಲ್ಲಿ ಪೇ ಮಾಡ್ಬೋದು. ಅದಿನ್ನೂ ಲಿಂಕ್ ಎನೇಬಲ್ ಆಗಿಲ್ಲ, ಏನಾದ್ರೂ ಎನೇಬಲ್ ಆದ್ರೆ ನೀವು ಮಾಡ್ಬೋದು. ಜೊತೆಗೆ ಇಲ್ಲ ಕೆಇಎ ಆಫೀಸ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ಪೇ ಮಾಡ್ಬೋದು. ಇಲ್ಲ ಬಿಫೋರ್ ಥರ್ಡ್ ರೌಂಡ್ ಒಂದು ಅವಕಾಶ ಕೊಡೋ ಸಾಧ್ಯತೆ ಜಾಸ್ತಿ ಇದೆ. ಈ 3 ಆಪ್ಷನ್ ನೀವು ಟ್ರೈ ಮಾಡಬೇಕು. ಸೊ ಯಾವುದು ಆಗುತ್ತೋ ಅದನ್ನ ನೀವು ನೀಟಾಗಿ ಡೀಟೇಲ್ ತಿಳ್ಕೊಳ್ಳಿ. ಸೊ ತುಂಬಾ ಜನ ಇದ್ರಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅದಕ್ಕೆ ಎಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಬೆಟರ್ ನೀವು ಕೆಇಎ ಆಫೀಸ್ ಹತ್ರ ಹೋಗ್ಬಿಡಿ, ಇದು ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮಗೆ ಅಂತ. ಸೊ ಈ ಪರ್ಸೆಂಟೇಜ್ ತುಂಬಾ ಕಡಿಮೆ ಇರುತ್ತೆ. ಒಂದು 10 to 20% ಆಫ್ ಸ್ಟೂಡೆಂಟ್ಸ್ ಮಾತ್ರ ಚಾಯ್ಸ್ 4 ತಗೊಂಡಿರೋದ್ರಿಂದ ಸೊ ಮೇ ಬಿ ಬನ್ನಿ ಅಂತಾನು ಹೇಳಿರ್ಬೋದು ಕೆಇಎ ಹತ್ರ. ಬಟ್ ಎಲ್ಲೂ ನೋಟಿಫಿಕೇಶನ್ ಅಲ್ಲಿ ಅಥವಾ ಯಾವ್ದೇ ಇದ್ರಲ್ಲೂ ಹೇಳಿಲ್ಲ. ಸೊ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಆಗಿದ್ರೆ ಮೇ ಬಿ ಇನ್ನೊಂದು ಅವಕಾಶ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ರೌಂಡ್ 3 ಮುಂಚೆ ಪೆನಾಲ್ಟಿ ಕಟ್ಟಿ ಮತ್ತೆ ಒಳಗಡೆ ಬನ್ನಿ ಅಂತ. ಸೊ ಯಾರು ಇಂಜಿನಿಯರಿಂಗ್ ಆಸ್ಪಿರೆಂಟ್ ಆದ ಬೇರೆ ಕೋರ್ಸಸ್ ಆಗಿದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಅವೆಲ್ಲ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಆದ್ರಿಂದ ಸೊ ನೀವು ಕೆಇಎ ಹತ್ರ ಹೋಗೋದಕ್ಕೆ ಅವಕಾಶ ಯೂಸ್ ಮಾಡ್ಕೊಳೋದು ತುಂಬಾ ಒಳ್ಳೇದಾಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನೀಟ್ ಆಸ್ಪಿರೆಂಟ್ಸ್ ಆದ ಡೆಂಟಲ್ಲು, MBBS, ಆಯುಷ್ ಆಸ್ಪಿರೆಂಟ್ಸ್ಗೆ ಒಂದು ಡೌಟ್ ಇದೆ. ನಮ್ಗೆ ಈಗ ಯಾವುದೋ ಒಂದು ಸೀಟ್ ಅಲರ್ಟ್ ಆಗಿದೆ, ನಾವೇನಾದ್ರೂ ಚಾಯ್ಸ್ 4 ತಗೊಂಡು ಎಕ್ಸಿಟ್ ಆದ್ರೆ ನೆಕ್ಸ್ಟ್ ನಾವು ಬೇರೆ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಆಗುತ್ತಾ ಆಗೋದಿಲ್ವಾ, ಅಥವಾ ನೀಟಿಂದಾನೆ ಎಕ್ಸಿಟ್ ಆಗ್ಬಿಡ್ತೀರಾ ಅಂತ. ಸೊ ಆದ್ರಿಂದ ನೀವು ಬೆಟರ್ ನೀವು ಕೆಇಎಗೆ ಕಾಂಟ್ಯಾಕ್ಟ್ ಮಾಡಿ, ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಅಲ್ಲಿ ಏನಾದ್ರೂ ಪೆನಾಲ್ಟಿ ಕಟ್ಟಕ್ಕೆ ಅವಕಾಶ ಕೊಟ್ರೆ ಪೆನಾಲ್ಟಿ ಕಟ್ಟಿ ಅಲ್ಲಿ ಅವ್ರ ಹತ್ರ ಕ್ಲಾರಿಟಿ ತಗೊಂಡು ನೀವು ಮುಂದುವರಿಯೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಯಾರೇನೇ ಮಾಹಿತಿ ಕೊಟ್ರು ನಂಬದೆ ನೀವು ಡೈರೆಕ್ಟ್ ಆಗಿ ಕೆಇಎ ಜೊತೆನೆ ಈ ಡಿಸ್ಕಷನ್ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ತುಂಬಾ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಹೋಗ್ಬಿಡಿ. ಒಂದ್ಸರಿ ಕೆಇಎಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಅವರೇ ಕ್ಲಾರಿಟಿ ಕೊಡ್ತಾರೆ. ಸೊ ನಾವೇನೇ ಮಾಹಿತಿ ಕೊಟ್ಟೋದಕ್ಕೂ ಅಫಿಷಿಯಲ್ ಆಗಿ ಅವ್ರ ಮಾಹಿತಿ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಯಾರ್ಯಾರು ಆಸ್ಪಿರೆಂಟ್ಸ್ ಇರ್ತೀರಾ ಮೆಡಿಕಲ್ಲು ಮತ್ತೆ ಡೆಂಟಲ್ಲು ಮತ್ತೆ ಆಯುಷ್ ಆಸ್ಪಿರೆಂಟ್ಸು, ಇದು ತುಂಬಾ ಇಂಪಾರ್ಟೆಂಟ್. ನಾನು ತುಂಬಾ ಜನ ಕೇಳ್ತಿದ್ದಾರೆ, ತುಂಬಾ ಟೆನ್ಷನ್ ಅಲ್ಲಿ ಇದೀವಿ, ಈ ವಿಷಯದಲ್ಲಿ ನಮ್ಗೊಂದು ಮಾಹಿತಿ ಕೊಡಿ ಅಂತ ಕೇಳ್ತಿದ್ರು. ಸೊ ನೀವು ಬೆಟರು ಕೆಇಎಗೆ ವಿಸಿಟ್ ಮಾಡೋದು ತುಂಬಾ ಸೂಕ್ತ. ಸೊ ನೀವೇನಾದ್ರೂ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಈಗ ಆ ಕಾಲೇಜಿಗೆ ಜಾಯ್ನ್ ಆದ್ರೆ ನಾವು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ನಿಮಗೆ ಅದೇ ಸೀಟು ಈಗ ನಿಮ್ಗೆ ಏನಾದ್ರು ನಿಮ್ ರ್ಯಾಂಕಿಂಗ್ ಅಲ್ಲಿ ಸೀಟ್ ಸಿಗುತ್ತೋ ಸಿಗೋದಿಲ್ಲ ಅಂತೇಳಿ ನಮಗೆ ಅಷ್ಟು ಕಟ್ ಆಫ್ ನ ನೀವೇ ಸರ್ವೆ ಮಾಡಿರ್ತೀರಿ. ಸೊ ನಿಮ್ಗೆ ಸಿಗೋ ಸಾಧ್ಯತೆನೂ ಇರುತ್ತೆ. ಇನ್ ಕೇಸ್ ನಿಮ್ಗೆ ನನ್ಗೆ ಇಷ್ಟನೇ ಇಲ್ಲ ಸಿಕ್ಕಿರೋ ಕಾಲೇಜು, ನಾನು ಚಾಯ್ಸ್ 4 ತಗೊಂಡು ಸಿಸ್ಟಮ್ ಇಂದ ಆಚೆ ಬರ್ತೀನಿ ಅಂದಾಗ ಸೊ ನೀವು ಕೆಇಎ ಜೊತೆ ವಿಸಿಟ್ ಮಾಡಿ 5,000 ಪೆನಾಲ್ಟಿ ಯಾವ ತರ ಪೇ ಮಾಡಬೇಕು ಅಂತ ನೀಟಾಗಿ ತಿಳ್ಕೊಂಡು ನೀವು ಮಾಡೋ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದು ತುಂಬಾ ಇಂಪಾರ್ಟೆಂಟ್. ಇದು ಎಸ್ಪೆಷಲಿ ನನಗೆ ನೀಟ್ ಆಸ್ಪಿರೆಂಟ್ಸ್ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ಫೈನಲ್ ಆಗಿ ಇರೋದೇ 2 ಚಾಯ್ಸ್ 1 ಮತ್ತೆ ಚಾಯ್ಸ್ 4. ಸೊ ಚಾಯ್ಸ್ 1 ತಗೊಂಡಾಗ ಕೆಇಎ ಫೀಸ್ ಕಟ್ತೀರಿ, ಕಾಲೇಜ್ ಫೀಸ್ ಕಟ್ತೀರಿ. ಸೊ ನೀವೇನಾದ್ರೂ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ರೌಂಡ್ ಹೋದಾಗ ಸೊ ಅದೇನ್ ಕಾಲೇಜಲ್ಲಿ ಫೀಸ್ ಕಟ್ತಿರಲ್ವಾ ಅದರಲ್ಲಿ ಸ್ವಲ್ಪ ಯಾವುದೇ ಪ್ರೈವೇಟ್ ಕಾಲೇಜಸ್ ಆದ್ರೂ ಸ್ವಲ್ಪ ಅದರಲ್ಲಿ ನಿಮ್ಗೆ 100% ಅಂತೂ ವಾಪಸ್ ಕೊಡೋದಿಲ್ಲ. ಸ್ವಲ್ಪ ಅವರಲ್ಲಿ ನಿಮ್ಗೆ ಕ್ಲಾರಿಟಿ ತಗೊಳ್ಳಿ ಅಡ್ಮಿಷನ್ ಟೈಮಲ್ಲಿ, ಸರ್ ನಾವು ಈ ತರ ರೌಂಡ್ 3ಗೆ ಹೋಗ್ತೀವಿ, ಅಪ್ಗ್ರೇಡೇಷನ್ ಆದ್ರೆ ಎಷ್ಟು ಅಮೌಂಟ್ ಕೊಡ್ತೀರಿ ಅಂತ ಅವರೇ ಕಾಲೇಜವರು ಡೈರೆಕ್ಟ್ ಆಗಿ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, SC ST ಸ್ಟೂಡೆಂಟ್ಸ್ಗೆ ಸೊ 1,30,000 ಇರೋದು ನಿಮ್ಗೆ ನೆಕ್ಸ್ಟ್ ಪೇಮೆಂಟ್ ಪ್ರೋಸೆಸ್ ಅಲ್ಲಿ 10 ರೂಪೀಸ್ ತೋರಿಸ್ತಾ ಇದೆ. 10 ರೂಪೀಸ್ ಪೇ ಮಾಡಿ ಕಾಲೇಜ್ಗೆ ಹೋದಾಗ ಕೆಲವು ಕಾಲೇಜಲ್ಲಿ ಆ 1,20,000 1,30,000 ಈಗಲೇ ಪೇ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ನಿಮ್ ಕೈಯಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಇದ್ರೆ ಪೇ ಮಾಡಿ. ಸ್ಟೇ ಫಂಡ್ ಬಂದಾಗ ಅಥವಾ ಸ್ಕಾಲರ್ಶಿಪ್ ಬಂದಾಗ ನೀವು ಆ ಅಮೌಂಟ್ ನ ನೀವು ಯೂಸ್ ಮಾಡ್ಕೊಬಹುದು. ಇಲ್ಲ ಅವ್ರು ಏನ್ ಹೇಳ್ತಿದ್ದಾರೆ, ಆ ಅಮೌಂಟ್ ಅದೇ ತರ ಯೂಸ್ ಮಾಡ್ಕೊಳ್ಳಿ, ನಮ್ಗೆ ಈಗ ಪೇಮೆಂಟ್ ಮಾಡಿ ಅಂತ. ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇದ್ರೆ ಕಟ್ಟಬಹುದು. ನಾನು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂದಾಗ ನೀವು ಆನ್ ರಿಕ್ವೆಸ್ಟ್ ಹೇಳ್ಬೋದು, ಸರ್ ನಮ್ಮ ಕೈಲಿ ಆಗೋದಿಲ್ಲ, ನಾವು ಸ್ಕಾಲರ್ಶಿಪ್ ಬಂದಾಗೆ ಕಟ್ಟೋದಕ್ಕಾಗೋದು ಅಂತ ಖಂಡಿತವಾಗಿ ನೀವು ಖಂಡಿತ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಂಡು ಅಯ್ಯೋ ಎಲ್ಲಿಂದ ತರೋದು ಅಂತೇಳಿ ಎಜುಕೇಶನ್ ನ ಬಿಡೋದೆಲ್ಲ ಮಾಡಬೇಡಿ. ಸೊ ಮಾತಾಡಿದ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಐ ಥಿಂಕ್ ಮೆಜಾರಿಟಿ ಡೌಟ್ಸ್ ನ ಸಾಲ್ವ್ ಮಾಡಿದೀನಿ, ಎಸ್ಪೆಷಲಿ ಪೆನಾಲ್ಟಿ ಕಟ್ಟೋ ವಿಷಯದಲ್ಲಿ. ಆದಷ್ಟು ಈ 3 ಇದೆ, ಏನಾದ್ರೂ ಲಿಂಕ್ ಇದ್ರೆ ಲಿಂಕ್ ಅಲ್ಲಿ ಕಟ್ಟಿ, ಇಲ್ಲ ಅಂದ್ರೆ ಕೆಇಎ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿ ಡಿಸಿಷನ್ ತಗೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಮೇ ಬಿ ರೌಂಡ್ 3 ಮುಂಚೆನೂ ಒಂದು ಅವಕಾಶ ಕೊಡ್ತಾರೆ ಪೆನಾಲ್ಟಿ ಕಟ್ಟಿ ಒಳಗಡೆ ಬರೋದಕ್ಕೆ. ಅದನ್ನ ಏನೇ ಇದ್ರೂ ನೀವು ಆಥರೈಸ್ಡ್ ಇನ್ಫಾರ್ಮೇಶನ್ ಕೆಇ ಇಂದ ಬಂದ್ಮೇಲೆ ಕ್ಲಾರಿಟಿ ಸಿಗೋದು. ಅಲ್ಲಿ ತನಕ ನೀವು ಕೆಇ ವಿಸಿಟ್ ಮಾಡೋದೇ ಒಂದು ಬೆಸ್ಟ್ ಆಪ್ಷನ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೆಇ ವಿಸಿಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ, ಆದ್ರಿಂದ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಇನ್ ಕೇಸ್ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೂ ಬೇರೆ ಯಾರನ್ನಾದ್ರೂ ಕಳಿಸಿ ಇವತ್ತು ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ತುಂಬಾ ಉಪಯೋಗ ಆಗುತ್ತೆ ನಿಮ್ಗೆ. ಯಾವುದೇ ಕಾರಣಕ್ಕೂ ಅನ್ನೆಸರಿ ರಿಸ್ಕ್ ತಗೊಂಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.